ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಸಾಮಾನ್ಯರಿಗೂ ಮತ್ತು ಕೆಲವು ಸಾಧಕರಿಗೂ ನಾವು ವ್ಯತ್ಯಾಸವನ್ನು ನೋಡಿದ್ರೆ, ಸಾಮಾನ್ಯರಿಗೆ 6ರಿಂದ 8 ಗಂಟೆಗಳ ನಿದ್ರೆ ಬೇಕೇ ಬೇಕಾಗುತ್ತೆ. ದೇಹ ಸರಿಯಾಗಿ ಕೆಲಸ ಮಾಡಬೇಕು, ನಾವು ಮಾರನೇ ದಿನಕ್ಕೆ ಸರಿಯಾಗಿ ಚುರುಕಾಗಿರಬೇಕು ಅನ್ನೋದಾದರೆ ಒಳ್ಳೆಯ ನಿದ್ರೆ ಬೇಕೇ ಬೇಕು. ಆದರೆ ಸಾಧಕರನ್ನು ನಾವು ನೋಡಿದಾಗ ನಮ್ಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಥರನೇ ಅವರು ಮನುಷ್ಯರು, ಆದರೆ ಅವರು ಕೇವಲ 3 ಗಂಟೆಗಳ ಕಾಲ ನಿದ್ರೆ ಮಾಡ್ತಾರೆ, ಕೆಲವು 2 ಗಂಟೆಗಳ ಕಾಲ ನಿದ್ರೆ ಮಾಡ್ತಾರೆ, ಅಥವಾ 4 ಗಂಟೆ. ಅಂದರೆ ಸಾಮಾನ್ಯರಿಗಿಂತ ಅವರ ನಿದ್ರಾವಧಿ ತುಂಬ ಕಮ್ಮಿ ಇರುತ್ತೆ. ಏಕೆಂದರೆ ಬೇಕಾದಷ್ಟು ಸಾಧನೆಗಳನ್ನು ಮಾಡ್ತಾ ಇರ್ತಾರೆ. ಇವರು ಚೆನ್ನಾಗೇ ಇರ್ತಾರಲ್ಲ, ಬರೀ ಕಡಿಮೆ ನಿದ್ರೆ ಮಾಡಿದ್ರು ಮಾರನೇ ದಿನ ಲವಲವಿಕೆಯಿಂದ ಇರ್ತಾರೆ, ಚಟುವಟಿಕೆಯಿಂದ ಇರ್ತಾರೆ, ಎನರ್ಜಿ ಲೆವೆಲು ಜಾಸ್ತಿ ಇರುತ್ತೆ. ಇದು ಹೇಗೆ ಸಾಧ್ಯ ಅಂತ ನಾವು ನೋಡೋದಾದರೆ, ಸಾಮಾನ್ಯ ನಿದ್ರೆಗೂ ಸಾಧಕರು, ಆಧ್ಯಾತ್ಮ ಚಿಂತಕರು ಅಥವಾ ಸಾಧಕರು ಯಾರೇ ಆಗಿರಬಹುದು, ಅವರು ಮಾಡುವ ನಿದ್ರೆಗೂ ಬಹಳಷ್ಟು ವ್ಯತ್ಯಾಸ ಇದೆ. ನಾವು ಮಾಡುವುದು ಸಾಧಾರಣ ನಿದ್ರೆ, ಆದರೆ ಸಾಧಕರು ಮಾಡುವುದು ಯೋಗ ನಿದ್ರೆ. ಯೋಗ ನಿದ್ರೆಯ ಬಗ್ಗೆ ಇತ್ತೀಚಿನ ದಿನದಲ್ಲಿ ಬೇಕಾದಷ್ಟು ಸಂಶೋಧನೆಗಳು ನಡೀತಾ ಇದೆ. ಮತ್ತು ನರಕೋಶ ತಜ್ಞರುಗಳು, ನ್ಯೂರೋ ಸೈಂಟಿಸ್ಟ್ಗಳು ಏನು ಇದ್ದಾರೆ, ಅವರು ಯೋಗ ನಿದ್ರೆಯ ಬಗ್ಗೆ ರಿಸರ್ಚ್ ಬಹಳಷ್ಟು ಮಾಡ್ತಾ ಇದ್ದಾರೆ. ಕಾರಣ, ನಾವು ಬರೀ 2 ಗಂಟೆಗಳ ಕಾಲ ನಿದ್ರೆ ಮಾಡಿದಾಗ, ಅದರಲ್ಲಿ ಯೋಗ ನಿದ್ರೆಯನ್ನು ಕೆಲವೊಂದು ಸಂದರ್ಭದಲ್ಲಿ ಮಾಡಿದಾಗ ದೇಹಕ್ಕೆ ಏನೇನು ತೊಂದರೆ ಆಗಿದೆ ಅದೆಲ್ಲ ಹೊರಟೋಗುತ್ತೆ. ಹೇಗೆ ಸಾಧ್ಯ ಅನ್ನುವುದರ ಬಗ್ಗೆ ಬಹಳಷ್ಟು ಸಂಶೋಧನೆ ನಡೀತಾ ಇದೆ. ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಯೋಗ ನಿದ್ರೆಯ ಬಗ್ಗೆನೇ ನಾನು ಹೇಳ್ತೀನಿ ಯಾವ ರೀತಿ ಅಂತ. ಆದರೆ ಯೋಗ ನಿದ್ರೆ ಅನ್ನೋದು ನಮ್ಮ ರೆಗ್ಯುಲರ್ ಸಾಮಾನ್ಯವಾಗಿ ನಾವು ನಡೆಸುವ ನಿದ್ರೆಗೆ ಹೋಲಿಸಿದ್ರೆ, ಯೋಗ ನಿದ್ರೆ ಮಾಡಬೇಕಾದ್ರೆ ಡೀಪ್ ಸ್ಲೀಪ್ಗೆ ತಕ್ಷಣ ಹೊರಟೋಗ್ತಾರೆ. ಮತ್ತು ಆ ಡೀಪ್ ಸ್ಲೀಪಲ್ಲಿ, ಗಾಢವಾದ ನಿದ್ರೆಯಲ್ಲಿ ಬಹಳಷ್ಟು ಸಮಯ, ಅವರು ಎಷ್ಟು ಸಮಯ ಇರುತ್ತೆ, ಈಗ 2 ಗಂಟೆ 3 ಗಂಟೆ ಅಂದರೆ ಅಷ್ಟು ಸಮಯನೂ ಡೀಪ್ ಸ್ಲೀಪಲ್ಲಿ ಇರ್ತಾರೆ. ಆದರೆ ನಮಗೆ ಆ ಥರ ಆಗೋದಿಲ್ಲ. ಸಾಮಾನ್ಯರಿಗೆ ಏನಾಗುತ್ತೆ ಅಂತಂದರೆ, ಆ ಡೀಪ್ ಸ್ಲೀಪ್ಗೆ ಹೋಗ್ಬೇಕಾದ್ರೆ ಅದೊಂಥರ ಫೇಸಸ್ ಥರ, ಅದು ಒಂದು ಗ್ರಾಫ್ ಥರ ಮೇಲೆ ಇಳಿಯುತ್ತೆ, ಕೆಳಗೆ ಬರುತ್ತೆ, ಮೇಲೆ. ಅಂದರೆ ನಾನ್ ರೆಮ್ ಅಂತ ಕರಿತೀವಿ. ನಾನ್ ರ್ಯಾಪಿಡ್ ಐ ಮೂಮೆಂಟ್ ಅಂದರೆ ಐ ಮೂಮೆಂಟ್ಗಳು ಆಗ್ತಾ ಇರೋದಿಲ್ಲ. ನಾವು ನಿದ್ರೆಗೆ ಆರಂಭಿಸಿದಾಗ ಒಂದು ರ್ಯಾಪಿಡ್ ಐ ಮೂಮೆಂಟ್ ಇರುತ್ತೆ, ನಂತರ ನಾನ್ ರ್ಯಾಪಿಡ್ ಐ ಮೂಮೆಂಟ್ಗೆ ಹೋಗ್ತೀವಿ, ಪುನಃ ರ್ಯಾಪಿಡ್ ಐ ಮೂಮೆಂಟು. ಇದು ಒಂಥರ ಗ್ರಾಫ್ ಥರ ಮೇಲೆ ಕೆಳಗಡೆ ಹೋಗ್ತಾ ಇರುತ್ತಲ್ಲ, ಆ ಥರ ಆಗ್ತಾ ಇರುತ್ತೆ. ಹಾಗಾಗಿ ಯೋಗ ನಿದ್ರೆಯಲ್ಲಿ ಡೈರೆಕ್ಟಾಗಿ ಡೀಪ್ ಸ್ಲೀಪ್ಗೆ ಹೋಗೋದ್ರಿಂದ ಬಹಳಷ್ಟು ದೇಹದಲ್ಲಿ ದುರಸ್ತಿ ಕಾರ್ಯಗಳು ಏನು ಈ 6 ಗಂಟೆಗಳ ನಿದ್ರೆಯಲ್ಲಿ ನಡೆಯುತ್ತೆ ಅಷ್ಟೆಲ್ಲದೂ ಕಡಿಮೆ ಸಮಯದಲ್ಲೇ ನಡೆಯೋದ್ರಿಂದ ಅವರು ತುಂಬ ಎನರ್ಜೆಟಿಕ್ ಆಗಿರ್ತಾರೆ. ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಜಗತ್ತಿನಾದ್ಯಂತ ಜಗತ್ತನ್ನು ಕಾಡುತ್ತಿರುವ ಬಹಳ ದೊಡ್ಡ ಸಮಸ್ಯೆ ಅಂದರೆ ನರಕೋಶಗಳ ನಶಿಸುವಿಕೆಯ ತೊಂದರೆಗಳು. ಒಂದು 50 ವರ್ಷ ಕಳೆದ ತಕ್ಷಣ ಅವರಿಗೆ ಮರಗುಳಿತನ ಬರ್ತಾ ಇದೆ. ಅಲ್ಝೈಮರ್, ಪಾರ್ಕಿನ್ಸ್ ಅನ್ನುವ ಕಾಯಿಲೆಗಳು ಮೊದಲು ಎಲ್ಲೋ ಅಪರೂಪಕ್ಕೆ ಒಬ್ಬರಿಗೆ ಇರ್ತಾ ಇತ್ತು. ಆದರೆ ಇಂದು ಅಮೆರಿಕದಂಥ ದೇಶದಲ್ಲಿ 5 ಜನ ವಯಸ್ಸಾದವರಲ್ಲಿ ಒಬ್ಬರಿಗೆ ಒಂದು ಅಲ್ಝೈಮರ್ ಕಾಯಿಲೆ ಇತ್ತು. ಆದರೆ ಇತ್ತೀಚಿನ ವರದಿಗಳ ಪ್ರಕಾರ 3 ಜನರಲ್ಲಿ ಒಬ್ಬರಿಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತ ನೋಡೋದಾದರೆ, ಡಿಸ್ಟರ್ಬ್ಡ್ ಸ್ಲೀಪ್. ನಮ್ಮ ಒಂದು ವಯಸ್ಸು ಏನಿದೆ, ವಯಸ್ಸಿನಲ್ಲಿ ಅವರು ಸರಿಯಾಗಿ ನಿದ್ರೆ ಮಾಡದ ಕಾರಣ ದೇಹದಲ್ಲಿ ನಾನಾ ರೀತಿಯ ತೊಂದರೆಗಳಾಗಿದೆ. ನಂತರ ಮುಂದಿನ ಹಂತದಲ್ಲಿ ಏನಾಗ್ತಾ ಇದೆ, ಅವರಿಗೆ ಒಂದು 50 ವರ್ಷ 55 ವರ್ಷ ಆದ ತಕ್ಷಣ, ಈಗೇನು ಏಜ್ ಆದಮೇಲೆ 80-90 ವರ್ಷಕ್ಕೆ ಬರ್ತಿತ್ತಲ್ಲ ಅಂತಹ ತೊಂದರೆಗಳು, ಮರಗುಳಿತನ ಆಗ್ಬೋದು, ಅಲ್ಝೈಮರ್ ಆಗ್ಬೋದು, ಪಾರ್ಕಿನ್ಸನ್ ಆಗ್ಬೋದು, ಈ ಥರದ್ದು ಯುವಕರಲ್ಲೇ ಕಾಣ್ತಾ ಇದೆ. ಹಾಗಾಗಿ ನಿದ್ರೆಯ ಬಗ್ಗೆ ಎಲ್ಲ ಎಚ್ಚರಿಕೆಯಿಂದ ಇರಿ, ಚೆನ್ನಾಗಿ ನಿದ್ರೆ ಮಾಡಿ. ಈ ಮರಗುಳಿತನ ಅಥವಾ ನರಕೋಶಗಳ ನಶಿಸುವಿಕೆಯನ್ನು ತಡೆಗಟ್ಟೋದಕ್ಕೆ ನಿದ್ರೆ ಅತ್ಯಂತ ಪ್ರಮುಖವಾದುದು ಅಂತೇಳಿ ವಿಜ್ಞಾನಿಗಳು ತಿಳಿಸ್ತಾ ಇದ್ದಾರೆ. ಇದರಲ್ಲಿ ನಿದ್ರೆಯಲ್ಲಿ ಸಾಮಾನ್ಯವಾಗಿ 3 ಥರದ ನಿದ್ರೆಗಳನ್ನು ಸಾಮಾನ್ಯವಾಗಿ ನಾವು ನೋಡ್ತೀವಿ. ಮೊದಲನೇದು ಯಾವುದು ಅಂತಂದರೆ ಭೋಗಿ. ಯಾರು ಭೋಗಿ ಅಂತಂದರೆ ತುಂಬ ಅವನು ಚೆನ್ನಾಗಿ ತಿನ್ನೋದು, ಒಂದು ಆಲಸ್ಯ ಥರದ ಜೀವನ ನಡೆಸೋದು, ಯಾವಾಗಲೂ ಜಂಕ್ ಆಹಾರ ಸೇವನೆ ಮಾಡೋದು, ಸಾಫ್ಟ್ ಡ್ರಿಂಕ್ಸ್ಗಳನ್ನ ಕುಡಿಯೋದು, ಅತಿಯಾಗಿ ಆಹಾರ ಸೇವನೆ ಮಾಡ್ತಾನಲ್ಲ, ಇವನು ಒಂಥರ ಭೋಗಿ ಥರ. ಈ ಭೋಗಿ ಯಾವ ಥರ ಮಲ್ಕೊಂತಾನೆ ಅಂದರೆ, ಹೊಟ್ಟೆನ ಕೆಳಗಡೆ ಮಾಡಿ ಮಲ್ಕೊಂತಾನೆ, ಅವನು ಬೆನ್ನಲ್ಲಿ ಮಲಗೋದಿಲ್ಲ. ಈ ಥರದ ಭೋಗಿಗಳು ಏನು ಮಾಡ್ತಾರೆ, ಹೊಟ್ಟೆಯನ್ನು ಕೆಳಗಡೆ ಮಾಡಿ ಮಲ್ಕೊಳ್ಳುವ ಒಂದು ಪೊಸಿಷನ್ ಇದೆಯಲ್ಲ, ಅದನ್ನು ಭೋಗಿಯ ಒಂದು ನಿದ್ರಾ ಸ್ಥಿತಿ ಅಂತ ಕರೀತಾರೆ, ಅಂದರೆ ಒಂದು ನಿದ್ರೆಯ ಅವಸ್ಥೆ. ಆಮೇಲೆ ರೋಗಿಗಳು ಯಾವ ಥರ ಮಲ್ಕೊಂತಾರೆ ಅಂತಂದರೆ, ಬೆನ್ನಿಗೆ ನೇರವಾಗಿ ಮಲ್ಕೊಂಡ್ಬಿಡ್ತಾರೆ ಅವರು. ರೋಗಿಗಳು ನಿದ್ರಿಸುವ ಸ್ಥಿತಿ ಅಂತ ಕರೀತಾರೆ. ಆದರೆ ಯೋಗಿಗಳು ನಿದ್ರಿಸುವ ಸ್ಥಿತಿ ಅಂದರೆ ಒಂದು ಸೈಡು ಮಲಗ್ತಾರೆ ಅವರು.
ಒಂದು ಬಲ ಮಗ್ಗಲು ಅಥವಾ ಎಡ ಮಗ್ಗಲು ಅಂದರೆ ಆ ಮಗ್ಗಲನ್ನು ಶಿಫ್ಟ್ ಮಾಡ್ತಾ ಇರ್ತಾರೆ. ಅವರು ರೋಗಿಗಳ ಥರ ಕೈ ಕಾಲು ಎಲ್ಲ ನೇರವಾಗಿ ಚಾಚಿ ಮಲಗಿರೋದಿಲ್ಲ. ಈ ಶವಾಸನ ಅಂತೀವಲ್ಲ, ಅದು ತಮ್ಮ ಒಂದು ವಿಶ್ರಾಂತಿಗೆ ಒಂದು ಆಸನ ಅಷ್ಟೇ. ಆದರೆ ಒಂದು ರೋಗಿ ಪೊಸಿಷನ್, ಒಬ್ಬ ರೋಗಿ ಯಾವ ಥರ ಮಲ್ಕೊಂತಾನೆ ಅಂದರೆ ಶವಾಸನ ಥರ ಮಲಗಿರ್ತಾನೆ. ಹಾಗಾಗಿ ಈ ಆರೋಗ್ಯವಂತ ವ್ಯಕ್ತಿ ನಿದ್ರಿಸುವ ಸ್ಥಿತಿನ ನಾವು ನೋಡಿದ್ರೆ ಬಲ ಅಥವಾ ಎಡ ಮಗ್ಗಲು ಇದರಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ಅವನ ಲಿಂಫ್ಯಾಟಿಕ್ ಸಿಸ್ಟಮು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ದೇಹದಲ್ಲಿ ನಮ್ಮ ರಕ್ತ ಪರಿಚಲನೆಯ ಜೊತೆಯಲ್ಲಿ ಲಿಂಫ್ಯಾಟಿಕ್ ಅಂತ ಅದು ದ್ರವದ ಅದೇ ಥರನೇ ರಕ್ತದ ನಾಳಗಳು ಹೇಗೋಗಿದೆ, ಲಿಂಫ್ಯಾಟಿಕ್ ವೆಸಲ್ಸ್ಗಳು ಹಾಗೆ ದೇಹದ ಎಲ್ಲ ಕಡೆನೂ ಹೋಗಿದೆ. ಇದರ ಕೆಲಸ ಏನು ಅಂದರೆ ಕ್ಲೆನ್ಸಿಂಗು. ಈಗ ನಾವು ನೋಡಿ, ನಮ್ಮ ಮನೆಯಲ್ಲಿ ಕಸ ಇದೆ, ಅದನ್ನು ಕಾರ್ಪೊರೇಷನು ಅಥವಾ ಮುನ್ಸಿಪಾಲಿಟಿಯವರು ಬರ್ತಾರೆ, ಪ್ರತಿ ಮನೆಯಲ್ಲೂ ಆ ಕಸವನ್ನು ಕಲೆಕ್ಟ್ ಮಾಡ್ಕೊತಾರೆ. ಆಮೇಲೆ ಅದನ್ನು ಎಲ್ಲೋ ಇನ್ನೊಂದು ಕಡೆಗೆ ತಗೊಂಡೋಗ್ತಾರೆ. ಅಲ್ಲಿಂದ ಅದು ಕೊನೆಗೆ ಊರಿನ ಹೊರಗಡೆ ಎಲ್ಲೋ ಒಂದು ಕಡೆ ಡಂಪ್ ಆಗುತ್ತೆ. ಇದು ಪ್ರತಿ ಮನೆಯಲ್ಲೂ ನಡೆಯುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ ಪ್ರತಿ ಜೀವಕೋಶಗಳಲ್ಲಿ ಬಿಡುಗಡೆಯಾಗುವಂತಹ ಕಲ್ಮಶಗಳು ಈ ಒಂದು ಲಿಂಫ್ಯಾಟಿಕ್ ಇದಕ್ಕೆ ಹೋಗುತ್ತೆ. ಮತ್ತು ಜೀವಕೋಶಗಳಲ್ಲಿ ಅಥವಾ ರಕ್ತದಲ್ಲಿ ಏನಾದರೂ ಇದ್ದಂತಹ ವೈರಸ್ಗಳಾಗ್ಬೋದು, ಪ್ಯಾಥೋಜನ್ಗಳಾಗ್ಬೋದು, ಇವುಗಳನ್ನು ಈ ಲಿಂಫ್ಯಾಟಿಕ್ ಸಿಸ್ಟಮು ನಾಶ ಮಾಡುತ್ತೆ. ಹಾಗಾಗಿ ನಿದ್ರಿಸುವ ಸಂದರ್ಭದಲ್ಲಿ ನಮ್ಮ ನರಕೋಶಗಳಲ್ಲಿ ಏನಾದರೂ ಈ ವಿಷಗಳು ಏನಾದರೂ ಕಲೆಕ್ಟ್ ಆಗಿದೆ ಅಂತ ಇಟ್ಕೊಳ್ಳಿ. ನರಕೋಶದಲ್ಲಿ ನಾವು ಸೇವಿಸುವ ಆಹಾರ ಆಗ್ಬೋದು, ಬೇರೆ ಬೇರೆ ಏನೋ ಒಂದು ಸಂದರ್ಭದಿಂದ ನರಕೋಶಗಳಲ್ಲಿ ವಿಷದ ಪದಾರ್ಥಗಳು, ಟಾಕ್ಸಿನ್ಸ್ಗಳು ಅಂತ ಕರಿತೀವಿ, ಅದರದ್ದು ಜಾಸ್ತಿ ಆಗ್ತಾ ಇದೆ ಸಂಖ್ಯೆ ಎಂದಾಗ ನಮ್ಮ ಲಿಂಫ್ಯಾಟಿಕ್ ಸಿಸ್ಟಮು ನಿದ್ರಿಸಬೇಕಾದರೆ ನಮ್ಮ ಲಿಂಫ್ಯಾಟಿಕ್ ಸಿಸ್ಟಮು ಆ ಎಲ್ಲ ಟಾಕ್ಸಿನ್ಗಳನ್ನು ಕಲೆಕ್ಟ್ ಮಾಡಿ ನಮ್ಮ ಮೆದುಳಿನಿಂದ ಹೊರ ಹಾಕುತ್ತೆ. ಹಾಗಾಗಿ ನಿದ್ರೆ ಅನ್ನೋದು ಅತ್ಯಂತ ಮುಖ್ಯವಾದುದು. ಇದರ ಜೊತೆಯಲ್ಲಿ ನಾವು ಬೆಳಗಿನ ಹೊತ್ತು ಏನು ಕಲಿತೀವಿ ಅದನ್ನು ಕಲಿಕೆ ಅಂತ ಅಂತೀವಲ್ಲ, ಯಾವುದೋ ಒಂದು ವಿಚಾರದ ಬಗ್ಗೆ ನಾವು ಬೆಳಗ್ಗೆ ಓದಿದ್ದೀವಿ, ರಾತ್ರಿ ಹೊತ್ತು ಅದು ನಮ್ಮ ಮೆದುಳಿನಲ್ಲಿ ಕನ್ಸಾಲಿಡೇಟ್ ಆಗಬೇಕು, ಆ ಮೆಮೊರಿಗಳು ಕನ್ಸಾಲಿಡೇಟ್ ಆಗಬೇಕು ಅಂದರೆ ನಿದ್ರೆ ಅತ್ಯಂತ ಅವಶ್ಯಕತೆ ಇದೆ. ಹಾಗಾಗಿ ಕೆಲವು ಸಂದರ್ಭದಲ್ಲಿ ನೋಡಿ, ಅರ್ಧ ಗಂಟೆ 1 ಗಂಟೆ ಆದಮೇಲೆ ಮಕ್ಕಳುಗಳು ಕೆಲವೊಂದು ಸಂದರ್ಭದಲ್ಲಿ ತೂಗುಡಿಸ್ತಾರೆ, ನಿದ್ರೆ ಮಾಡ್ತಾರೆ. ಅದು ನಿಜವಾಗ್ಲೂ ಒಳ್ಳೆಯದೇ ಅಂತಲೇ ಅನ್ಬೋದು. ಕಾರಣ ಅವ್ರು ಏನು ಕೇಳಿರ್ತಾರೆ ಅದು ಕನ್ಸಾಲಿಡೇಟ್ ಆಗಿ ಅದು ನಮ್ಮ ಲಾಂಗ್ ಟರ್ಮ್ ಮೆಮೊರಿಲಿ ಉಳ್ಕೋಬೇಕು ಅಂತಂದರೆ ನಿದ್ರೆ ಅತ್ಯಂತ ಅವಶ್ಯಕತೆ. ಮತ್ತು ಇದು ನಾವು ಒಂದು ಫೋಕಸ್ ಮಾಡಬೇಕು, ನಮ್ಮ ಗಮನ ಒಂದು ಕಡೆ ಇರಬೇಕು, ಕಲಿಕೆ ಚೆನ್ನಾಗಾಗಬೇಕು, ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು, ಭಾಷೆಗಳನ್ನು ಇದೆಲ್ಲ ಆಗಬೇಕು ಅಂತಂದರೆ ಇದಕ್ಕೆ ಒಳ್ಳೆಯ ನಿದ್ರೆ ಅತ್ಯಂತ ಪೂರಕವಾದದ್ದು. 6 ಗಂಟೆಗಳ ಕಾಲದ ನಿದ್ರೆ ಬಹಳ ಮುಖ್ಯ ಅಂತ ವಿಜ್ಞಾನಿಗಳು ತಿಳಿಸ್ತಾರೆ. ಜೊತೆಯಲ್ಲಿ ನಾವು ನಿದ್ರಾವಸ್ಥೆಯಲ್ಲಿ ಇದ್ದಾಗ ನಮ್ಮ ಫಿಸಿಯಾಲಜಿಕಲ್ ಆ್ಯಕ್ಟಿವಿಟಿಗಳು, ನಮ್ಮ ಹೃದಯದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ನಿದ್ರೆ ಮಾಡಿದಾಗ ಬ್ಲಡ್ ಪ್ರೆಷರು ಕಮ್ಮಿ ಆಗುತ್ತೆ, ಹೃದಯ ಆರೋಗ್ಯವಾಗಿರುತ್ತೆ. ಅದೇ ರೀತಿ ನಮ್ಮ ಮೆಟಬಾಲಿಸಮ್ ಅಂತ ನಾವೇನು ಕರಿತೀವಿ ಅಂದರೆ ಇನ್ಸುಲಿನ್ ಪ್ರೊಡಕ್ಷನ್ನು ಅದು ಜಾಸ್ತಿ ಇರುತ್ತೆ. ಯಾವುದೇ ರೀತಿಯ ಮಧುಮೇಹಕ್ಕೆ ತುತ್ತಾಗದಿದ್ದ ಹಾಗೆ ಈ ನಿದ್ರೆ ನಮ್ಮನ್ನು ಕಾಪಾಡುತ್ತೆ. ಇದರ ಜೊತೆಯಲ್ಲಿ ಗ್ರೆಲಿನ್ ಮತ್ತು ಲೆಪ್ಟಿನ್ ಅಂತ ಕೆಲವೊಂದು ಹಾರ್ಮೋನುಗಳ ಬಗ್ಗೆ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈ 2 ಹಾರ್ಮೋನು ನಮ್ಮ ಆಹಾರದ ಅಂದರೆ ಲೆಪ್ಟಿನ್ ಒಂದು ಫ್ಯಾಟ್ ಸೆಲ್ಸ್ಗಳು, ನಮ್ಮ ದೇಹದಲ್ಲಿ ಏನಿದೆ ಕೊಬ್ಬನ್ನು ಹೊಂದಿರುವಂಥ ಜೀವಕೋಶ ಅದರಿಂದ ಬಿಡುಗಡೆಯಾಗುವಂತಹದ್ದು. ಈ ಹಾರ್ಮೋನುಗಳು ಸಮತೋಲನದಲ್ಲಿರುತ್ತೆ, ಬ್ಯಾಲೆನ್ಸಲ್ಲಿರುತ್ತೆ. ಯಾರು ಚೆನ್ನಾಗಿ ನಿದ್ರೆ ಮಾಡ್ತಾರೆ ಅವರಿಗೆ ಇದು ಸಮತೋಲನದಲ್ಲಿ ಇರುವಂಥದ್ದನ್ನು ನಾವು ನೋಡಬಹುದು. ಯಾವ ವ್ಯಕ್ತಿಗೆ ನಿದ್ರೆ ಇರೋದಿಲ್ಲ ಅವನಿಗೆ ಅಜೀರ್ಣ ಆಗ್ಬೋದು ಅಥವಾ ಬೇರೆ ಬೇರೆದ ಕರುಳಿಗೆ ಸಂಬಂಧಿಸಿದಂತಹ ತೊಂದರೆಗೂ ನಿದ್ರೆಗೂ ನೇರ ಸಂಬಂಧ ಇದೆ. ಹಾಗಾಗಿ ಇದು ಅತ್ಯಂತ ಮುಖ್ಯ ಅಂತ ನಾವು ಹೇಳ್ತೀವಿ. ಜೊತೆಯಲ್ಲಿ ನಿದ್ರೆ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. 2 ಗುಂಪುಗಳಲ್ಲಿ ನಿದ್ರೆ ಚೆನ್ನಾಗಿ ಮಾಡುವವರು, ನಿದ್ರಾಹೀನರು. ಅಂದರೆ ನಿದ್ರೆ ಅವರಿಗೆ ಅವಕಾಶ ಇರುತ್ತೆ ನಿದ್ರೆ ಮಾಡೋದು, ಆದರೆ ಮಾಡಲ್ಲ. ಅವರೇನು ಮಾಡ್ತಾರೆ, ರಾತ್ರಿ ಎಲ್ಲ ಟಿ ವಿ ನೋಡೋದು, ರಾತ್ರಿ ಎಲ್ಲ ಮೊಬೈಲ್ ನೋಡೋದು, ಅಂದರೆ ಅನ್ನೆಸಸರಿ ಬೇಡದ ಕೆಲವೊಂದು ಕೆಲಸಗಳಲ್ಲಿ ತೊಡಗಿ ಅವರು ತಮ್ಮ ನಿದ್ರೆಯನ್ನು ಕಳ್ಕೊತಾ ಇರ್ತಾರೆ. ಕೆಲವೊಮ್ಮೆ ಏನಾಗುತ್ತೆ, ಕೆಲವು ನೈಟ್ ಶಿಫ್ಟ್ ಮಾಡಬೇಕು, ಅದು ಏನು ಮಾಡೋಕ್ಕಾಗಲ್ಲ, ಅವರ ಕೆಲಸನೇ ಅದು. ಹಾಗಾಗಿ ಅವರಿಗೆ ಅನ್ವಯ ಆಗಲ್ಲ. ಆದರೆ ಅವಕಾಶ ಇದ್ದರೂ ಸಹ ಅವರು ತಮ್ಮ ನಿದ್ರೆಯನ್ನು ಹಾಳು ಮಾಡ್ಕೊಳ್ತಿರ್ತಾರಲ್ಲ, ಅಂತಹ ವ್ಯಕ್ತಿಗಳ ಒಂದು ಗುಂಪನ್ನು ತಗೊಂಡಿದ್ದಾರೆ. ಮತ್ತು ಚೆನ್ನಾಗಿ ಒಳ್ಳೆಯ ನಿದ್ರೆ, ಒಂದು ಜೀವನ ಶೈಲಿಯನ್ನು ಹೊಂದಿರುವಂಥವರು. ಇವರಿಬ್ಬರ ಮಧ್ಯೆ ನಾವು ನೋಡಿದಾಗ ಯಾವ ವ್ಯಕ್ತಿ ಒಳ್ಳೆ ನಿದ್ರೆನ ಮಾಡ್ತಾನೆ ಅವನ ಇಮ್ಯುನಿಟಿ, ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಿರುತ್ತೆ.
ನಾವು ಅವನಿಗೆ ವ್ಯಾಕ್ಸಿನ್ಸ್ ಕೊಟ್ಟಾಗ ಅವನ ದೇಹದಲ್ಲಿ ಆ್ಯಂಟಿಬಾಡಿಗಳು ತುಂಬ ಚೆನ್ನಾಗಿ ಬಿಡುಗಡೆಯಾಗುತ್ತೆ. ಆದರೆ ನಿದ್ರಾಹೀನನಾಗಿರುವಂಥ ವ್ಯಕ್ತಿಯ ದೇಹದಲ್ಲಿ ಈ ಒಂದು ನಾವು ವ್ಯಾಕ್ಸಿನ್ಸ್ ಏನಾದರೂ ನೀಡಿದಾಗ ಆ್ಯಂಟಿಬಾಡಿಗಳು ಸರಿಯಾಗಿ ಆ ಟೈಟರ್ನ ನೋಡಿದರೆ ಅದು ಬಿಡುಗಡೆ ಆಗೋದಿಲ್ಲ. ಹಾಗಾಗಿ ನಿದ್ರೆ ಅನ್ನೋದು ನಮ್ಮ ಇಮ್ಯುನಿಟಿ, ನಮ್ಮ ಫಿಸಿಯಾಲಜಿ ಮತ್ತು ನಮ್ಮ ಮೆದುಳಿನಲ್ಲಿ ಬಿಡುಗಡೆಯಾಗುವ ಬಹಳಷ್ಟು ಹಾರ್ಮೋನುಗಳನ್ನು ಈ ನಿದ್ರೆ ಬಹಳ ಚೆನ್ನಾಗಿ ಕಾಪಾಡುತ್ತೆ. ಸರ್ಕ್ಯಾಡಿಯಲ್ ರಿದಮ್ ಅನ್ನೋದು ಒಂದು ರಿದಮ್ ಇದೆ, ಒಂದು ಲಯ ಇದೆ ದೇಹಕ್ಕೆ. ಆ ಲಯವನ್ನು ಸಹ ನಿದ್ರೆ ಕಾಪಾಡುತ್ತೆ. ಹಾಗಾಗಿ ಈ ರೀತಿ ನಿದ್ರೆಯಿಂದ ಬೇಕಾದಷ್ಟು ಪ್ರಯೋಜನಗಳು ದೇಹದ ಎಲ್ಲ ರೀತಿಯ ನಮ್ಮ ಮೆದುಳಿನಿಂದ ಕಾಲಿನವರೆಗೂ ನಾನಾ ರೀತಿಯ ಪ್ರಯೋಜನಗಳನ್ನು ನಾವು ನಿದ್ರೆಯಲ್ಲಿ ನೋಡಬಹುದು. ಈಗ ನಿದ್ರೆ ಸರಿಯಾಗಿ ಇಲ್ಲದಂತಹ ಸಂದರ್ಭದಲ್ಲಿ ಯಾರು ಸರಿಯಾಗಿ ನಿದ್ರೆ ಮಾಡಲ್ಲ ಅವರಿಗೆ ಆಹಾರದ ವ್ಯತ್ಯಾಸದ ಕಾಯಿಲೆಗಳು ಬರುತ್ತೆ. ಅನೊರೆಕ್ಸಿಯಾ, ಬುಲಿಮಿಯಾ. ಅದರಿಂದಾಗಿ ನಿದ್ರೆ ಕಮ್ಮಿ ಮಾಡುವ ವ್ಯಕ್ತಿ ಅವನು ಸ್ಥೂಲಕಾಯ ಅಥವಾ ನಾವು ಬೊಜ್ಜು ಅಂತೀವಲ್ಲ, ಅಂತಹ ವ್ಯಕ್ತಿಗಳಿಗೆ ಬೊಜ್ಜು ಬರುವ ಸಾಧ್ಯತೆ ಇದೆ. ಮಧುಮೇಹಕ್ಕೆ ತುತ್ತಾಗುವ ಸಾಧ್ಯತೆ ಇದೆ. ಹೃದಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳಿಗೆ ತುತ್ತಾಗುವ ಸಾಧ್ಯತೆ ಇದೆ. ನರಕೋಶಗಳಿಗೆ ಸಂಬಂಧಿಸಿದಂತಹ ತೊಂದರೆಗಳ ಸಾಧ್ಯತೆ ಇದೆ. ನಮ್ಮ ಕಿಡ್ನಿಯ ಒಂದು ಏನು ಕಾರ್ಯಕ್ಷಮತೆ ಇದೆ ಅದು ಕಡಿಮೆಯಾಗುವ ಸಾಧ್ಯತೆ ಇದೆ. ನಮ್ಮ ಡಿಟಾಕ್ಸಿಫಿಕೇಷನ್, ಲಿವರ್ ಅಂತ ಏನಂತೀವಿ, ಅದರ ಕಾರ್ಯಕ್ಷಮತೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಹಾಗಾಗಿ ದೇಹದ ಪ್ರತಿಯೊಂದು ಅಂಗಾಂಗಗಳ ಮೇಲೆ ಇದು ಪರಿಣಾಮ ಬೀರುತ್ತೆ. ಬಹಳ ಪ್ರಮುಖವಾಗಿ ನಿದ್ರೆ ನಮ್ಮ ಸ್ನಾಯುಗಳಲ್ಲಿ ಏನೋ ಟೇರ್ ಆಗಿದೆ ಅಂತ ಇಟ್ಕೊಳ್ಳಿ, ಏನೋ ಬಿದ್ದು ಗಾಯ ಆಗಿದೆ ಅಥವಾ ಮಸಲು ಟೇರ್ ಆಗಿದೆ. ನಿದ್ರೆ ಅದನ್ನು ನಿದ್ರಿಸುವ ಸಂದರ್ಭದಲ್ಲಿ ಅದನ್ನು ಸರಿಯಾಗಿ ರಿಪೇರ್ ಮಾಡುವ ಶಕ್ತಿ ನಿದ್ರೆಗಿದೆ. ಗಾಯನ ಅದು ಮಾಗುವ ಹಾಗೆ ಮಾಡುವಂಥದ್ದು, ಬೇಗ ವಾಸಿಯಾಗುವ ಹಾಗೆ ಮಾಡುವ ಶಕ್ತಿ ಇದೆ. ಕಾರಣ ನಿದ್ರೆಯ ಸಂದರ್ಭದಲ್ಲಿ ಪ್ರೋಟೀನ್ಗಳ ಬಿಡುಗಡೆಯಾಗುತ್ತೆ, DNA ಸಿಂಥಸಿಸ್ ಆಗುತ್ತೆ, ಕಾರ್ಟಿಲೇಜ್ ಕೆಲವೊಂದು ಬೋನು, ಈಗ ನೋಡಿ ಬೋನು ಏನೋ ಬಿದ್ದು ಫ್ರ್ಯಾಕ್ಚರ್ ಆಗಿದೆ, ಚೆನ್ನಾಗಿ ನಿದ್ರೆ ಮಾಡ್ತಾ ಬಂದರೆ ಬಹಳ ಬೇಗ ಆಸ್ಟಿಯೋಬ್ಲಾಸ್ಟ್ಗಳು ಬಿಡುಗಡೆಯಾಗಿ ಅದು ಸರಿಯಾಗುವ ಸಾಧ್ಯತೆ ಇದೆ. ಹಾಗಾಗಿ ದೇಹದಲ್ಲಿ ಏನೇ ತೊಂದರೆಗಳಾಗಲಿ ಅದನ್ನು ಗುಣಪಡಿಸುವ ಶಕ್ತಿ ನಿದ್ರೆಗಿದೆ. ಕೆಲವೊಂದು ಸಂದರ್ಭದಲ್ಲಿ ನಮಗೆ 6 ಗಂಟೆಗಳ ಕಾಲ ಏಕೆಂತಂದರೆ ಕೆಲವು ಕೆಲಸಗಳು ಆಗೇ ಇರುತ್ತೆ. ಕೆಲವರಿಗೆ 6 ಗಂಟೆಗಳ ಕಾಲ ನಿದ್ರೆ ಮಾಡೋಕ್ಕೆ ಅವಕಾಶ ಇರಲ್ಲ. ಅಂಥವರು ಯೋಗ ನಿದ್ರೆಯನ್ನು ಕಲ್ತ್ಕೊಂಡ್ರೆ ಬರೀ 3 ಗಂಟೆಗಳ ಕಾಲದಲ್ಲೇ 6 ಗಂಟೆಯಲ್ಲಿ ಸಿಕ್ಕುವಂತಹ ಒಂದು ಅನುಕೂಲ ಏನಿದೆ ನಿದ್ರೆಯಿಂದ, ಆ ಎಲ್ಲ ಅನುಕೂಲಗಳನ್ನು ಯೋಗ ನಿದ್ರೆಯ ಮುಖಾಂತರ ಪಡಿಬಹುದು. ಹಾಗಾಗಿ ಯೋಗಿಗಳು ಕಡಿಮೆ ಸಮಯ ನಿದ್ರೆ ಮಾಡ್ತಾರೆ, ಮಿಕ್ಕ ಸಮಯ ಅವರ ಸಾಧನೆಗಳಿಗೆ ಅವ್ರನ್ನ ಬಳಕೆ ಮಾಡ್ತಾರೆ. ಆದರೂ ಸಹ ಅವರು ಆರೋಗ್ಯವಾಗಿರ್ತಾರೆ. ಇದಕ್ಕೆ ಕಾರಣ ಆ ನಿದ್ರೆ ಮಾಡುವ ಒಂದು ಕ್ರಮ ಇದೆಯಲ್ಲ, ಆ ಟೆಕ್ನಿಕ್ಕು ಯೋಗಿಗಳಿಗೆ ಚೆನ್ನಾಗಿ ಗೊತ್ತಿತ್ತು. ಅದನ್ನು ಯೋಗ ನಿದ್ರೆ ಅಂತಾರೆ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೊಮ್ಮೆ ಯೋಗ ನಿದ್ರೆಯ ಬಗ್ಗೆನೇ, ಯೋಗ ನಿದ್ರೆ ನಮ್ಮ ಸಾಮಾನ್ಯ ನಿದ್ರೆಗಿಂತ ಹೇಗೆ ಭಿನ್ನ ಅದು ಅನ್ನುವುದರ ಒಂದು ಮಾಲಿಕ್ಯುಲರ್ ಸೈಂಟಿಫಿಕ್ ಆಗಿ ಹೇಗೆ ಭಿನ್ನವಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಇಂದು ನಿದ್ರೆಯಲ್ಲಿ ಯೋಗ ನಿದ್ರೆ ಮತ್ತು ನಿದ್ರೆ ಎರಡರ ಅನುಕೂಲಗಳು ಒಂದೇ. ಆದರೆ ಯೋಗ ನಿದ್ರೆ ಅವಧಿ ಕಡಿಮೆ, ನಮ್ಮ ರೆಗ್ಯುಲರ್ ನಿದ್ರೆ ಅವಧಿ ಜಾಸ್ತಿ. ಅದು 6 ಗಂಟೆಗಳ ಕಾಲ ಆದರೆ ಇದು 3 ಗಂಟೆ ಆಗ್ಬೋದು, 2 ಗಂಟೆ ಆಗ್ಬೋದು. ಆ ಸಾಧಕನ ಸಾಧನೆಯ ಮೇಲೆ, ಸಿದ್ಧಿಯ ಮೇಲೆ ಆ ಯೋಗ ನಿದ್ರೆ ಎಷ್ಟು ಬೇಗ ಯೋಗ ನಿದ್ರೆಗೆ ಹೋಗ್ತಾನೆ, ಎಷ್ಟು ಬೇಗ ಡೀಪ್ ಸ್ಲೀಪ್ಗೆ ಹೋಗ್ತಾನೆ, ಎಷ್ಟು ಬೇಗ ದೇಹದಲ್ಲಿ ಇರುವ ಎಲ್ಲ ಒಂದು ರಿಪೇರ್ಗಳು ಏನು ಡ್ಯಾಮೇಜ್ ಆಗಿದೆ ಅದನ್ನು ಸರಿ ಮಾಡ್ಕೊತಾನೆ ಅನ್ನುವುದರ ಮೇಲೆ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ, ಸಾಧಕನಿಂದ ಸಾಧಕನಿಗೆ ಇದು ವೇರಿ ಆಗುತ್ತೆ, ಬದಲಾವಣೆ ಇದೆ. ಒಂದೇ ಥರ ಅಂತ ನಾವು ಹೇಳೋಕ್ಕಾಗಲ್ಲ ಅವನ ಸಾಧನೆಯ ಮೇಲೆ. ಹಾಗಾಗಿ ನಿದ್ರೆ ಅನ್ನೋದು ಭಗವಂತ ನಮಗೆ ಕೊಟ್ಟಿರುವಂತಹ ಬಹಳ ಅತ್ಯಮೂಲ್ಯವಾದ ಕೊಡುಗೆ ಅಂತ ಹೇಳ್ಬಹುದು. ಮನುಷ್ಯ ನಿದ್ರೆನೇ ಮಾಡಲಿಲ್ಲ ಅಂದರೆ ಹುಚ್ಚ ಆಗ್ಬಿಡ್ತಾನೆ, ಅವನು ಸಾಮಾನ್ಯವಾಗಿರೋಕ್ಕಾಗಲ್ಲ. ಭಾವನೆಗಳನ್ನು ಒಂದು ಹತೋಟಿಯಲ್ಲಿಡುತ್ತೆ, ಕಾರ್ಟಿಸಾಲ್ ಹಾರ್ಮೋನುಗಳನ್ನು ಕಡಿಮೆ ಮಾಡುತ್ತೆ, ಮತ್ತು ಬೇರೆ ಬೇರೆ ಒಳ್ಳೆಯ ಹಾರ್ಮೋನುಗಳನ್ನು ಹೆಚ್ಚು ಸೆಕ್ರೀಟ್ ಮಾಡೋದ್ರಿಂದ ನಮಗೆ ಓವರಾಲ್ ನಮ್ಮ ದೇಹ ಚುರುಕಾಗಿರುತ್ತೆ. ಗ್ರೋತ್ ಹಾರ್ಮೋನ್ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆಯಾಗೋದ್ರಿಂದ ಎಲ್ಲ ಥರದ ರಿಪೇರ್ಗಳು ನಮ್ಮ ಮೂಳೆಯಲ್ಲಾಗ್ಬೋದು, ಸ್ನಾಯುವಲ್ಲಾಗ್ಬೋದು, ಕಾರ್ಟಿಲೇಜ್ಗಳಲ್ಲಾಗ್ಬೋದು, ಎಲ್ಲ ಕಡೆನೂ ಏನೇನು ಬೇಕು ಅಂತಹ ಒಂದು ರಿಪೇರ್ಗಳನ್ನು ಮಾಡೋದ್ರಿಂದ ನಿದ್ರೆ ಬಹಳ ಮುಖ್ಯವಾದುದು. ಇದನ್ನು ಯಾರೂ ಕಡೆಗಣಿಸಬಾರ್ದು. ನಮಸ್ಕಾರ.